ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈಗಾಗಲೇ ಬಿಗ್ ಬಾಸ್ ಅವರು ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಬೆಳಿಗ್ಗೆ ನಮ್ಮ ಮಂಜಣ್ಣನ ಹತ್ರ ಡಿಸ್ಕಷನ್ ಆಗಿದ್ರೆ ನಮ್ಮ ಶೋಭಾ ಶೆಟ್ಟಿಗೆ ಈಗ ಬಂದ್ಬಿಟ್ಟು ಗೌತಮಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇದೇ ತರ ಆಡಿದ್ರೆ ಶೋಭಾ ಶೆಟ್ಟಿ ತ್ರಿವಿಕ್ರಮ್ನ ಮೀರಿಸಿ ಕಪ್ಪು ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ ಗುರು. ಅಷ್ಟು ಧೈರ್ಯವಾಗಿ ಫುಲ್ ರಗಡ್ಡಾಗೆ ಪಾಯಿಂಟ್ ಮಾತಾಡೋದು ಕೂಡ ಸಿಕ್ಕಾಪಟ್ಟೆ ಕರೆಕ್ಟ್ ಆಗಿರ್ತಾ ಇದಾವೆ ಶೋಭಾ ಶೆಟ್ಟಿ ಅವ್ರದ್ದು. ಈ ತರ ಮಾತಾಡಿದ್ರೆ ಮಾತ್ರ, ಈ ತರ ಮಾತಾಡ್ಕೊಂಡು ಈ ತರ ಗೇಮ್ ಮಾಡ್ಕೊಂಡು ಹೋದ್ರೆ ಶೋಭಾ ಶೆಟ್ಟಿ ಜರ್ನಿ ಸಿಕ್ಕಾಪಟ್ಟೆ ಈಸಿ ಆಗಿ ಹೋಗ್ಬಿಡುತ್ತೆ ಈ ಸೀಸನ್ಗೆ ಅಂತ ಅನ್ಸುತ್ತೆ. ಜಸ್ಟ್ 50 ಡೇಸ್ ಕಳ್ಸಿದ್ರು ಕೂಡ ಒಂದು ಕಪ್ ಗೆಲ್ಲೋ ಮಟೀರಿಯಲ್ ತರ ಕಾಣಿಸ್ತಾ ಇದ್ದಾರೆ. ಜಸ್ಟ್ ಒಂದೇ ದಿನಕ್ಕೆ ಅವ್ರು ಹವಾ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಪ್ರೋಮೋ ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ನನಗೆ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ ಬೆಳಗ್ಗೆ ಪ್ರೋಮೋ ಅಲ್ಲಿ ನಮ್ಮ ಮಂಜಣ್ಣನ್ಗೆ ಬಾಯಿ ಮುಚ್ಚಿ ಕೇಳಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ಕಳ್ಕೋಬೇಡಿ ಅಂತ ಅಂದ್ಬಿಟ್ಟು ಅವಾಜ್ ಹಾಕಿದ್ರು. ಈಗ ನಮ್ಮ ಗೌತಮಿ ಅವ್ರ ಅಕ್ಕ ಅವ್ರ ಜೊತೆ ಒಂದು ಸ್ಮಾಲ್ ಡಿಸ್ಕಷನ್ ಶೋಭಾ ಶೆಟ್ಟಿ ಅವ್ರದ್ದು. ಲೆಫ್ಟ್ ಅಂಡ್ ರೈಟ್ ಕೊಟ್ರ ಗುರು ಗೌತಮಿಗೆ ಅಂತ ಅನ್ನಿಸ್ತು. ಈ ಪಾಸಿಟಿವಿಟಿ ಅನ್ನೋ ವರ್ಡ್ನ ನಮ್ಮ ಗೌತಮಿ ಅಕ್ಕ ಬಿಡ್ಲಿಲ್ಲ ಅಂದ್ರೆ ಅವ್ರಿಗೆ ಗೇಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದಂತೂ ಖಂಡಿತ. ಒಂದು ಪಾಸಿಟಿವಿಟಿ ಮುಖವಾಡ ಅಂತ ನಾವೆಲ್ಲ ಅನ್ನಿಸ್ತಾ ಇದೆ, ಅವ್ರೇನು ಹಾಕೊಂಡಿದ್ದಾರೆ ಅದನ್ನ ಬಿಟ್ಬಿಟ್ಟು ನಾನು ಎಲ್ಲಾರ ತರನೇ ಸಾಮಾನ್ಯಳು, ನನಗೂ ಸ್ಟ್ರಾಟಜಿಸ್ ಮಾಡೋದು ಬರುತ್ತೆ, ನನಗೂ ಗೇಮ್ ಆಡೋದು ಬರುತ್ತೆ, ನಾನು ಆಡ್ತೀನಿ ಅಂತ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಆಡಿದ್ರೆ ಮಾತ್ರನೇ ಗೌತಮಿ ಅವರಿಗೆ ಒಂದು ಒಳ್ಳೆ ಹೆಸರಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ಫೇಮಸ್ ಆಗಿ ಎಷ್ಟೊಂದು ಪಾಸಿಟಿವ್ ಫ್ಯಾನ್ಸ್ನ ಇಟ್ಕೊಂಡು, ತುಂಬಾ ಜನ ಫ್ಯಾನ್ ಫಾಲೋಯಿಂಗ್ಸ್ನ ಇಟ್ಕೊಂಡು ಅವರು ಮನೆಗೆ ಎಂಟ್ರಿ ಕೊಟ್ಟವರು. ಬಟ್ ಈಗ ಈ ತರ ನಕ್ಕೊಂಡು ಶೋಭಾ ಶೆಟ್ಟಿ ಅವರು ನಿನ್ನೆ ಮುಖವಾಡ ಕಳಿಸ್ತೀನಿ ಅಂತ ತೆಂಗಿನಕಾಯಿ ಹೊಡೆದಾಗ ಒಂದು ಓವರ್ ಆಕ್ಷನ್ ಮಾಡಿದ್ರು ಅಂದ್ರೆ ಗೌತಮಿ ಅವರು, ಯಪ್ಪ ಏನ್ ಗುರು ಪಾಸಿಟಿವಿಟಿ ಮುಖವಾಡ ನಿಜ ಹಾಕಿದಾಳೆ ಈಕೆ ಅಂತಾನೆ ಅನ್ನಿಸ್ತು ನನಗೆ. ನಗೋದೇನು, ಅಮ್ಮ ತಾಯಿ ಕಾಪಾಡಮ್ಮ ಅನ್ನೋದೇನು, ನಕ್ಕು ನಕ್ಕು ಸಾರಿ ಶೋಭಾ ಅಂತ ಅಂದ್ಬಿಟ್ಟು ಅವ್ರಿಗೆ ಹೊಟ್ಟೆ ಉರ್ಸಂಗ್ ನಗದೇನು, ಹಬ್ಬ ನೋಡಕ್ ಆಗ್ಲಿಲ್ಲ ನನಗೆ ಅವ್ರು ಆಡ್ತಿರೋ ಒಂದು ಇದನ್ನ ನಿನ್ನೆ ನೈಟು. ಇವತ್ತು ಕೂಡ ಯಾಕೆ ಅನರ್ಹ ಅಂತ ಬೋರ್ಡ್ ಇಡ್ತಾ ನಾನು ಫಸ್ಟ್ ಯಾಕೆ ಅನರ್ಹ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು, ನೆನ್ನೆ ನೀವು ತೆಂಗಿನಕಾಯಿ ಹೊಡಿಬೇಕಾದ್ರೆ ನಿನ್ನ ಮುಖವಾಡ ಕಳಿಸಿಡ್ತೀನಿ ಅಂತ ಹೇಳಿದ್ರಿ, ನೀವು ಬರ್ತಾನೆ ನಂದ್ರಲ್ಲಿ ನೆಗೆಟಿವಿಟಿ ಹುಡುಕ್ತಾ ಇದ್ದೀರಾ, ಇರೋ ಪಾಸಿಟಿವಿಟಿ ಎಲ್ಲ ಬಿಟ್ಬಿಟ್ಟು ಈಗ ನಾನು ನಿಮ್ಮ ಟೀಮ್ಗೆ ಜಾಯಿನ್ ಆದರೆ ನನ್ನ ನೆಗೆಟಿವಿಟಿ ಹುಡ್ಕೋದ್ರಲ್ಲೇ ನೀವು ಬ್ಯುಸಿ ಆಗಿಬಿಡ್ತೀರಾ, ನನ್ನ ಪಾಸಿಟಿವಿಟಿನ ನೀವು ನೋಡಲ್ಲ ಅಂತ ಹೇಳ್ತಾರೆ. ಅಕ್ಕ ಫಸ್ಟು ನಿನ್ನ ಪಾಸಿಟಿವಿಟಿ ಎಲ್ಲ ಬಿಟ್ಬಿಟ್ಟು ಅವ್ರು ಹೇಳಿರೋ ಶೋಭಾ ಶೆಟ್ಟಿ ಅವರು ಕೂಡ ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಎಲ್ಲ ಪಾಯಿಂಟ್ಸು ಕೊಟ್ಟರು, ಅವ್ರ ಮನೇಲಿ ಇನ್ವಾಲ್ವ್ಮೆಂಟು ಇದೆ. ಈ ಪಾಸಿಟಿವಿಟಿ ಎಲ್ಲ ನೋಡ್ದಂಗೆ ಬರೀ ಅವ್ರು ನಿನ್ನ ಮುಖವಾಡ ಕಳಿಸ್ತೀನಿ ಅಂತ ಒಂದೇ ಒಂದು ಪಾಯಿಂಟ್ನ ಎತ್ಕೊಂಡು ಬಂದು ಅವ್ರ ಲೀಡರ್ ಆಗಕ್ಕೆ ಅರ್ಹರಿಲ್ಲ ಅಂತ ಹೇಳ್ತಿದ್ಯಲ್ಲ, ನಿನ್ನ ಪಾಸಿಟಿವಿಟಿ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ ಅಂತ ನನಗೆ ಅನ್ನಿಸ್ತು. ಅಲ್ಲಿ ಅವ್ರಿಗೆ ನಿಜವಾಗ್ಲೂ ಪಾಸಿಟಿವಿಟಿ ಗೌತಮಿ ಅವರಲ್ಲಿ ಇದ್ದಿದ್ರೆ ಗೌತಮಿ ಆರ್ಗ್ಯುಮೆಂಟು ಹಿಂಗಿರ್ತಾ ಇರ್ಲಿಲ್ಲ. ಇವಾಗ ನಮ್ಮ ತ್ರಿವಿಕ್ರಮು ಮೋಕ್ಷಿತಾನ ಹೋಗಿ ಹೆಂಗ್ ಅಪ್ರೋಚ್ ಮಾಡ್ತಾ ಇದ್ದಾರೆ, ನೀವು ನನ್ನ ಗೋಮುಖ ವ್ಯಾಘ್ರ ಅನ್ಕೊಂಡಿದ್ದೀರಾ, ನಿಮ್ಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಇದೆ, ಬನ್ನಿ ಇಬ್ರು ಜೊತೆಗಾಡೋಣ, ಆ ಅಭಿಪ್ರಾಯ ಚೇಂಜ್ ಆಗ್ಬೋದು, ನನಗೆ ಇಲ್ಲಿ ಯಾರನ್ನೂ ಉದ್ಧಾರ ಮಾಡೋಕ್ಕಾಗ್ಲಿ, ಯಾರನ್ನೂ ಕೆಟ್ಟದಾಗಿ ತೋರ್ಸಕ್ಕಾಗ್ಲಿ ನಾನು ರೆಡಿ ಇಲ್ಲ, ಇಬ್ರು ಜೊತೆಗಾಡೋಣ, ಅರ್ಥ ಮಾಡ್ಕೊಳ್ಳೋಣ ಅನ್ನೋ ತರ ಇತ್ತು ಅವ್ರ ಅಪ್ರೋಚು. ಇಲ್ಲಿ ಗೌತಮಿ ಅವರು ಕೂಡ ಅದೇ ಅಪ್ರೋಚ್ ಫಾಲೋ ಮಾಡ್ಬೋದಾಗಿತ್ತು ಅಲ್ವಾ. ಅವ್ರ ಪಾಸಿಟಿವಿಟಿ, ಅವ್ರು ತುಂಬಾ ಒಳ್ಳೆಯವರು, ಅವ್ರ ಸ್ಟ್ರಾಟಜಿಸ್ ಚೆನ್ನಾಗಿದೆ, ಅವ್ರು ತುಂಬಾ ಒಳ್ಳೆಯವರು, ನಾವು ತುಂಬಾ ಪಾಸಿಟಿವಿಟಿಯಿಂದ ಇರ್ತಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಶೋಭಾ ಜೊತೆ ಹೋಗ್ಬಿಟ್ಟು ನಾನು ಪಾಸಿಟಿವಿಟಿಯಿಂದಾನೇ ಇದೀನಿ ಅಂತ ಪ್ರೂವ್ ಮಾಡ್ಕೋಬೋದಾಗಿತ್ತಲ್ವಾ. ಅದು ಅಲ್ವಾ ಪಾಸಿಟಿವಿಟಿ. ಅದು ಬಿಟ್ಬಿಟ್ಟು ನೀವು ನನ್ನ ಪಾಸಿಟಿವಿಟಿ ಎಲ್ಲ ಬಿಟ್ಬಿಟ್ಟು ನೀವು ನೆಗೆಟಿವಿಟಿನೇ ನಂದ್ರಲ್ಲಿ ಹುಡುಕ್ತಿದ್ದೀರಾ ಅಂದ್ರೆ ನೀನೇನಕ್ಕ ಮಾಡ್ತಿರೋದು ಅಲ್ಲಿ. ಶೋಭಾ ಶೆಟ್ಟಿಲಿ ಬರೀ ನೆಗೆಟಿವಿಟಿನ ಮಾತ್ರನೇ ಹುಡುಕ್ತಾ ಇದ್ದೀರಲ್ವಾ. ಅಷ್ಟೇ ಅಲ್ಲದೆ ಆಚೆ ಹೆಂಗ್ ಟಾಕ್ಸ್ ಅಂದ್ರೆ ಶೋಭಾ ಶೆಟ್ಟಿ ಎಂಟ್ರಿ ಕೊಡ್ತಾನೆ ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಗೌತಮಿ ಅವ್ರನ್ನ ಮಾತ್ರನೇ ಅಲ್ಲಿ ಶೋಭಾ ಶೆಟ್ಟಿ ಅವ್ರು ಮಾತಾಡ್ಲಿಲ್ಲ, ಮಂಜಣ್ಣನ ಬಗ್ಗೆ ಮಾತಾಡಿದ್ರು, ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡಿದ್ರು, ತುಂಬಾ ಜನದ ಬಗ್ಗೆ ಮಾತಾಡಿದ್ರು. ಬಟ್ ಅಲ್ಲಿ ಅವ್ರಿಗೆ ಎತ್ತಿರೋ ಪಾಯಿಂಟ್ನ ಪದೇ ಪದೇ ಬಂದು ಡಿಸ್ಕಸ್ ಮಾಡಿ ಅದಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದು ಮಂಜಣ್ಣ ಮತ್ತೆ ಗೌತಮಿ. ಅದು ಹಂಗೆ ಕಾಣಿಸ್ತಾ ಇದೆ ಅಷ್ಟೇನೆ. ಮತ್ತೆ ಅಲ್ಲಿ ಗೌತಮಿ ಅವ್ರು ಹೇಳ್ತಾರೆ, ನಾನೇನಾದ್ರೂ ನಿಮ್ ಟೀಮ್ಗೆ ಬಂದು ಜಾಯಿನ್ ಆಗ್ಬಿಟ್ರೆ ನೀವು ನಂದ್ರಲ್ಲಿ ಬರೀ ನೆಗೆಟಿವಿಟಿ ಹುಡ್ಕೋದ್ರಲ್ಲೇನೆ ಬ್ಯುಸಿ ಆಗ್ಬಿಡ್ತೀರಾ, ನನ್ನ ಪಾಸಿಟಿವಿಟಿನ ಇನ್ನೆಲ್ಲಿಂದ ನೋಡ್ತೀರಾ ಅಂತೆ. ಅದೇ ಅಲ್ವಾ ಅಕ್ಕ ನಿಂದು ಟಾಸ್ಕು. ನಿನ್ಗೆ ಯಾರಾದ್ರೂ ಕೆಟ್ಟವ್ರು ಅಂದಿದ್ದಾರೆ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹಂಗಲ್ಲ, ನನ್ನ ಹತ್ರನೂ ಪಾಸಿಟಿವಿಟಿ ಇದೆ ಅಂತ ಪ್ರೂವ್ ಮಾಡ್ಕೊಳ್ಳೋದೇ ಅಲ್ವಾ ನಿನ್ನ ಪಾಸಿಟಿವಿಟಿ. ಅಲ್ಲಿ ಗೌತಮಿ ಅವರು ಆರ್ಗ್ಯೂ ಮಾಡ್ಬೇಕಾದ್ರೆ ಫೇಲ್ ಆದ್ರು ಅಂತ ಅನ್ನಿಸ್ತು. ಅದೇನೆ ನಮ್ಮ ಶೋಭಾ ಅವರು ಕೂಡ ತುಂಬಾ ಚೆನ್ನಾಗೇ ಪ್ರಶ್ನೆ ಮಾಡಿದ್ರು. ಆಕ್ಚುಲಿ ಭಯ ಪಡ್ತಾ ಇದ್ದೀರಾ ನೀವು, ನಿಮ್ಮ ಫೇಸ್ ಮಾಸ್ಕ್ನ, ನಿಮ್ಮ ಮುಖವಾಡನ ಎಲ್ಲಿ ಕಳಿಸ್ಬಿಡ್ತೀನಿ ಅಂತ ಭಯ ಪಡ್ತಾ ಇದ್ದೀರಾ ಅಲ್ವಾ. ಹಿಂಗೆ ಭಯ ಪಡ್ಲಿಲ್ಲ ಅಂದ್ರೆ ಇನ್ನ ಧೈರ್ಯವಾಗಿ ಬಂದು ಹಾಡಿ ಪ್ರೂವ್ ಮಾಡ್ಬೋದು ಅಲ್ವಾ. ಇಲ್ಲಿ ಗೊತ್ತಾಗ್ತಾ ಇದೆ ನೀವು ಭಯ ಪಡ್ತಿದ್ದೀರಾ ಅಂತ ಹೇಳ್ತಾರೆ.
ಸಿಕ್ಕಾಪಟ್ಟೆ ಪಾಯಿಂಟ್ ಟು ಪಾಯಿಂಟ್ ಕ್ರೇಜಿ ಮಾತಾಡ್ತಾ ಇದ್ದಾರೆ ಶೋಭಾ ಶೆಟ್ಟಿ ಅವರು ಅಂತ ಅನ್ನಿಸ್ತು. ಆಲ್ರೆಡಿ 1 ವರ್ಷ ಆಗಿದೆ ಸೀಸನ್ 8 ಅವರು ಬಿಗ್ ಬಾಸ್ ಸೀಸನ್ 8ಗೆ ತೆಲುಗು ಬಿಗ್ ಬಾಸ್ ಸೀಸನ್ 8ಗೆ ಹೋಗಿ. ಬಟ್ ಆ ಹವಾನ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡೋ ವೇ ಆಗಿರ್ಬೋದು, ಅವ್ರು ಮಾತಾಡೋ ಪಾಯಿಂಟ್ಸ್ ಆಗಿರ್ಬೋದು, ಅವ್ರು ಮಾತಾಡೋರ ಹತ್ರ ಒಂದು ಹವಾ ಮೇಂಟೈನ್ ಮಾಡೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಸಿಕ್ಕಾಪಟ್ಟೆ ಶೋಭಾ ಶೆಟ್ಟಿ ಅವರ ಆಟ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಹಿಂಗೆ ಕಂಟಿನ್ಯೂ ಆಗಲಿ. ಆಕ್ಚುಲಿ ನಂಗೆ ತೆಲುಗು ಬಿಗ್ ಬಾಸ್ ಅವ್ರು ಆಡ್ತಿರ್ಬೇಕಾದ್ರೆ ನನಗೆ ಅವ್ರ ಆಟ ಇಷ್ಟ ಆಗ್ತಾ ಇರಲಿಲ್ಲ. ಏನ್ ಗುರು ಸುಮ್ನೆ ಅರ್ಚ್ತಾರೆ, ಸುಮ್ನೆ ಕಿತ್ತಾಡ್ತಾರೆ ಅಂತ ಅನ್ಸೋದು. ಬಟ್ ಇಲ್ಲಿ ಈ ತರ ಒಂದು ಹುಡುಗಿ ಕಂಟೆಸ್ಟೆಂಟು ನಿಜವಾಗ್ಲೂ ಬೇಕಾಗಿತ್ತು. ಒಂದು ಲೇಡಿ ಕಂಟೆಸ್ಟೆಂಟು ಈ ಸೀಸನ್ಗೆ ಖಂಡಿತ ಬೇಕಾಗಿತ್ತು. ಆ ಮಟೀರಿಯಲ್ ಅಂತೂ ಪಕ್ಕಾ ಶೋಭಾ ಶೆಟ್ಟಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆಗ ನಮ್ಮ ಓಕೆ, ಟಾಪಿಕ್‌ಗೆ ಬರ್ತೀನಿ. ಹಿಂಗೆ ಹೇಳ್ತಾರೆ, "ನಿಮ್ಗೆ ಪಾಸಿಟಿವಿಟಿ ಅಂತಾನೆ ಇದ್ದಿದ್ರೆ ನನ್ನ ಹತ್ರನೇ ಬಂದು ಆಡ್ಬೋದಾಗಿತ್ತಲ್ಲ, ಭಯ ಪಡ್ತಾ ಇದ್ದೀರಲ್ವಾ?" ಅಂತಂದ್ರೆ, ನಮ್ಮ ಪಾಸಿಟಿವಿಟಿ ಗೌತಮಿ ಅಕ್ಕ ಅದಕ್ಕೆ ಉತ್ತರ ಕೊಡೋದು ಬಂದ್ಬಿಟ್ಟು, "ನಾನು ಪಾಸಿಟಿವಿಟಿನ ನನ್ನೊಳಗಡೆ ಇಟ್ಕೊಂಡಿದ್ದೀನಿ" ಅಂತೆ. ಪಾಸಿಟಿವಿಟಿ ನನ್ನೊಳಗಡೆ ಇಟ್ಕೊಂಡು ಏನ್ ಮಾತಾಡ್ತಾ ಇದ್ದಾರೆ ಗುರು ಅಂತ ಅನ್ನಿಸ್ತು ನನಗೆ. ಈ ಕನ್ವರ್ಸೇಷನ್‌ನ ನಾನು ಎಪಿಸೋಡಲ್ಲಿ ನೋಡಿದ್ರೆ ನನಗೆ ಇನ್ನೂ ಮಜಾ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಗೌತಮಿ ಅವರು ಒಂದು ನಾರ್ಮಲ್ ಕಂಟೆಸ್ಟೆಂಟ್ ತರ ಆಡಿದ್ರೆ ಚೆನ್ನಾಗಿರುತ್ತೆ. ನಾನು ಪಾಸಿಟಿವ್ ಬುದ್ಧ, ನಾನು ಪಾಸಿಟಿವ್ ಮಹಿಳೆ ಅಂತ ದೇವ್ರು, ಅಮ್ಮ ತಾಯಿ ಕಾಪಾಡಮ್ಮ ಅಂದ್ಕೊಳ್ಳೋದು, ನಗೋದು, ಬೇರೆಯವ್ರಿಗೆ ಹೊಟ್ಟೆ ಉರ್ಸೋದು, ಅದೆಲ್ಲ ಪಾಸಿಟಿವಿಟಿನಾ? ನಾರ್ಮಲ್ ಆಗಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವ್ರು ನಾರ್ಮಲ್ ಆಗೋವರೆಗೂ ಶೋಭಾ ಶೆಟ್ಟಿ ಅವ್ರಂತೂ ಅವ್ರನ್ನ ಬಿಡಲ್ಲ ಅನ್ನಂಗೆ ಕಾಣಿಸ್ತಾ ಇದೆ. ಪಕ್ಕಾ ಮುಖವಾಡ ಅಂತೂ ಕಳಿಸ್ತಾರೆ. ಈಗ ಅವ್ರ ಜೊತೆ ನಮ್ಮ ಮೋಕ್ಷಿತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ತ್ರಿವಿಕ್ರಮ್ ಕೂಡ ಜಾಯ್ನ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಇನ್ಮೇಲಿಂದ ಆಟ ನೋಡಕ್ಕೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಪ್ರೋಮೋ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.